ಈಗ ಎಲ್ಲ ಮಕ್ಕಳು ಸುಲಭ ಶಾಲೆ ಯಾಕೆ ಗೊತ್ತಾ? ಸರ್ಕಾರದ ಕಡ್ಡಾಯ ಶಿಕ್ಷಣ ನೀತಿ ಪ್ರಕಾರ 6ರಿಂದ 14 ವರ್ಷದ ಎಲ್ಲ ಮಕ್ಕಳು ಉಚಿತವಾಗಿ ಶಿಕ್ಷಣ ಪಡಿಬೋದು. ನಿಮ್ಮ ಮಕ್ಕಳನ್ನ ಹತ್ತಿರದಲ್ಲಿರೋ ಯಾವುದಾದ್ರೂ ಶಾಲೆಗೆ ಕಳಿಸಿ, ಅವ್ರ ಭವಿಷ್ಯನ ರೂಪಿಸಿ. ಇದು ನಮ್ಮೆಲ್ಲರ ಜವಾಬ್ದಾರಿ. ಶಿಕ್ಷಣವೇ ಶಕ್ತಿ ಅಲ್ವಾ? ನಿಜವಾಗ್ಲೂ ಈ ಹುಡುಗನ ಆಸೆ ನೆರವೇರುತ್ತಾ ಅಥವಾ ಇದು ವೋಟ್ ಬ್ಯಾಂಕ್ ಪಾಲಿಟಿಕ್ಸಾ? ಈ ಮಸೂದೆ ಜಾರಿ ಆಗೋದ್ರಿಂದ ದೊಡ್ಡ ಶಕ್ತಿಗಳನ್ನ ತಾವು ಎದುರಿಸಬೇಕಾಗುತ್ತೆ. ಎಜುಕೇಶನ್ ಇಸ್ ಅ ಫಂಡಮೆಂಟಲ್ ರೈಟ್ ಸರ್. ಮುತ್ತಾಗ್ಲಿ ಹವಳ ಆಗ್ಲಿ ನೀರಿನ ಆಳದಲ್ಲೇ ಸಿಗೋದು. ಅದನ್ನ ಹುಡ್ಕೋ ಜವಾಬ್ದಾರಿ ನಿಮ್ದು. ಇದೇ ಸಣ್ಣ ಸಾಲಿ ಅನ್ಕಡೆನಾ? ಶಿಸ್ತಿಗೆ ಇನ್ನೊಂದು ಹೆಸರು ನಮ್ ಸಾಲಿ. This English will be catch the QA on important once more. ಮಾಡು ಕೇಳು. ಓಕೆ, ಸೊ ಈಗ ಮಿಸ್ ನಂದಿನಿ ಅದ್ಭುತವಾದ ಒಂದು ಮೆಸೇಜ್ ಇರುವಂತ ಚಿತ್ರ. ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಬಗ್ಗೆ ಸಾಕಷ್ಟು ಸಿನಿಮಾ ಬಂದಿಲ್ಲ ಅಂತಲ್ಲ, ಬಟ್ ಕನ್ನಡ ನಮಗೆ ಬೆಳೆಸೋರು ಬೇಡ ಬಳಸೋರು ಬೇಕು ಅಂತ ಒಳ್ಳೆ ಮೆಸೇಜ್ ಇರುವಂತಹ ಚಿತ್ರ. ಮತ್ತೆ ಇನ್ನೊಂದು, ಈಗ ತರ ನನ್ನ ನಿರ್ದೇಶಕರ ಹತ್ರ ಮಾತಾಡ್ತಾ ಇದ್ದೆ, ಸರ್ಕಾರಿ ಹುದ್ದೆನಲ್ಲಿ ಯಾರು ಹೇಳ್ತಾರೋ ಅವ್ರ ಮಕ್ಕಳೆಲ್ಲ ಸರ್ಕಾರಿ ಶಾಲೆಯಲ್ಲೇ ಓದಬೇಕು ಅನ್ನೋ ಒಂದು ನಿಯಮ ಬರಬೇಕು ಅಂತ ಒಂದು ಮೆಸೇಜ್ ಇರುವಂತ ಚಿತ್ರ. ಸೊ ಇದರ ಒಂದು ಟ್ರೇಲರ್ ಲಾಂಚ್ ಇವಾಗ ಆಗ್ತಾ ಇದೆ. ಸೊ ನಾನು ಶ್ರೀಯುತ ಬೆಳ್ಳಿ ಪ್ರಕಾಶ್ ಅವ್ರನ್ನ ಟ್ರೇಲರ್ ಲಾಂಚ್ ಅಂತ ಹೇಳಿದ್ದಾರೆ, ಲಾಂಚ್ ಆಗತ್ತೆ. ಈ ಒಂದು ಚಿತ್ರ ನಮ್ಮ ಕಡೂರಿನಲ್ಲಿ ಚಲನಚಿತ್ರ ಚಿತ್ರೀಕರಣ ಆಗಿದ್ದು, ಮೇಡಮ್ ಅವರು ಸುಮಾರು ಪ್ರಿಯಾಂಕಾ ಮೇಡಮ್ ಅವರು ಸುಮಾರು 1 ತಿಂಗಳು ಕಡೂರಿನಲ್ಲಿದ್ದರು. ಹಾಗೆ ಈ ಚಿತ್ರವನ್ನು ನಿರ್ದೇಶಿಸಿದವರು ನಮ್ಮ ಕಡೂರಿನ ನಮ್ಮ ಹುಡುಗ ಗುರುದತ್ ಅವರು. ಜೊತೆಯಲ್ಲಿ ಇದರ ನಿರ್ಮಾಪಕರು ಸಹಿತ ಕಡೂರವರೇ. ಭಾಳ ಚೆಂದಾಗಿ ತೆಗೆದಿದ್ದಾರೆ ಪಿಕ್ಚರ್ನ, ಚಲನಚಿತ್ರವನ್ನು ತೆಗೆದಿದ್ದಾರೆ. ಮಿಸ್ ನಂದಿನಿಯ ಪಾತ್ರದಲ್ಲಿ ಪ್ರಿಯಾಂಕಾ ಅವರು ತಮ್ಮ ಅದ್ಭುತವಾದಂಥ ಅಭಿನಯವನ್ನು ಮಾಡೋದ್ರ ಮೂಲಕ ಶಿಕ್ಷಣ ಇಲಾಖೆಯ ಅನೇಕ ವಿಚಾರಗಳನ್ನು ಹೊರಚೆಲ್ಲೋದ್ರ ಮೂಲಕ ಇದೊಂದು ಸಾಕ್ಷ್ಯಚಿತ್ರವಾಗಿ ಆಗುತ್ತೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಶುಭವಾಗಲಿ. ಈಗ ಟ್ರೈಲರ್ ಪ್ಲೇ. ಅಲ್ಲಿಂದ ಪರಿಚಯ ಆಗಿರೋದು ನಮ್ಮ ಡಬ್ಬಿಂಗ್ ಸ್ಟುಡಿಯೋಯಿಂದ. ಬಟ್ ನನ್ನ ಸಿನಿಮಾ ರಿಲೀಸ್ ಆದಾಗಿರ್ಬೋದು ಅಥವಾ ಎಲ್ಲ ಹಂತದಲ್ಲೂ ನನ್ನ ಜೊತೆಯಲ್ಲಿ ಅಂದರೆ ತುಂಬ ಒಳ್ಳೆ ಸಪೋರ್ಟ್ ಮಾಡ್ಕೊಂಡು ನಿಂತಿದ್ದಾರೆ. ಸೊ ಇವಾಗ ಮೋರ್ ದೆನ್ ಎನಿಥಿಂಗ್ ನನಗೆ ಒಳ್ಳೆ ಫ್ರೆಂಡ್ಸು, ಇಡೀ ಟೀಮು. ಥ್ಯಾಂಕ್ ಯು ನನಗೆ ಕರೆದಿರೋದಕ್ಕೆ. ತುಂಬ ಖುಷಿ ಆಗ್ತದೆ ನನಗೆ. ಆ್ಯಕ್ಚುಲಿ ನಾನು ನರ್ವಸ್ ಆಗಿದ್ದೀನಿ. ಆ್ಯಂಡ್ ಟ್ರೇಲರ್ ಇಸ್ ರಿಯಲಿ ನೈಸ್. ಹೌದು, ಟ್ರೇಲರ್ ತುಂಬ ಚೆನ್ನಾಗಿ ಬಂದಿದೆ, ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಇದು ತುಂಬ ದೊಡ್ಡ ಗೌರವ ನೀವು ಕೊಡ್ತಾ ಇರೋದು. ಸೊ ಈ ಸಾಂಗ್ನ ರಿಲೀಸ್ ಮಾಡೋದಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ನೋಡೋಣ. ಥ್ಯಾಂಕ್ ಯು. ನಿರಂಜನ್ ನನ್ನ ಹಳೆಯ ಗೆಳೆಯ.
ಅದೇ ನನಗೆ ಒಂಥರ ವಿಚಿತ್ರ ಅನ್ಸುತ್ತೀಗೆಲ್ಲ ಬಂದು ದಯವಿಟ್ಟು ಕರೆಯೋದು. ಬಟ್ ಏನು ಅಂದ್ರೆ ಆಯಾ ವೇದಿಕೆಗೆ ಆಯಾ ಹುದ್ದೆಗೆ ಅದರ ಗೌರವ ಸಲ್ಲೇಬೇಕು. ಅಂಡ್ ಯು ಡಿಸರ್ವ್ ಇಟ್ ಶೀತ. ಥ್ಯಾಂಕ್ ಯು ಎಸ್ ಥ್ಯಾಂಕ್ ಯು. ಸೊ ಒಂದಾದ್ಮೇಲೆ ಒಂದು ಸಾಂಗ್ ಬರುತ್ತೆ, ಒಂದು ಸ್ಪೆಷಲ್ ಬ್ರೇಕ್. ಪ್ರತಿಯೊಂದು ಕೆಲಸನೂ ಒಂಥರ ಬಹಳ ಚೆನ್ನಾಗಿರೋಕ್ಕಿಂತ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಸೊ ಅಕ್ಕ ಅನು ಅವರೇ, ಏನಾಯ್ತಮ್ಮ ಇಂಟ್ರೊಡಕ್ಷನ್ಗೆ ಏನಾಯ್ತು? ಏನಾಯ್ತು? ಸೊ ಮುಂಬರುವ ದಿನಗಳಲ್ಲಿ ದಯವಿಟ್ಟು ಅಕ್ಕ ಅನು ಅವರ ಜೊತೆ ನಾವೆಲ್ಲ ಕೈ ಜೋಡಿಸೋಣ. ನೀವು ಅಷ್ಟೇ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಇದ್ರ ಬಗ್ಗೆ ಒಂದು ಮೆಸೇಜಸ್ನ ಪಾಸ್ ಮಾಡಿ, ಯಾರ್ಯಾರ ಕೈ ಆಗುತ್ತೋ ಅವರೆಲ್ಲ ಸಹಾಯ ಮಾಡೋಣ, ಎಲ್ಲ ಕೈ ಜೋಡಿಸೋಣ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ ಜೋರಾಗಿ ಚಪ್ಪಾಳೆ ಬರಲಿ. ಎಲ್ಲನೂ ಕರಿತೀನಿ. ಥ್ಯಾಂಕ್ ಯು ಅಕ್ಕ ಅನು ಅವರೇ, ಹಾಗೂ ನಿಮ್ಮ ಇಡೀ ತಂಡಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸೊ ಮುಂಬರುವ ದಿನಗಳಲ್ಲಿ ದಯವಿಟ್ಟು ಅಕ್ಕ ಅನು ಅವರ ಜೊತೆ ನಾವೆಲ್ಲ ಕೈ ಜೋಡಿಸೋಣ. ನೀವು ಅಷ್ಟೇ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಇದ್ರ ಬಗ್ಗೆ ಒಂದು ಮೆಸೇಜಸ್ನ ಪಾಸ್ ಮಾಡಿ, ಯಾರ್ಯಾರ ಕೈ ಆಗುತ್ತೋ ಅವರೆಲ್ಲ ಸಹಾಯ ಮಾಡೋಣ, ಎಲ್ಲ ಕೈ ಜೋಡಿಸೋಣ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ ಜೋರಾಗಿ ಚಪ್ಪಾಳೆ ಬರಲಿ. ಎಲ್ಲನೂ ಕರಿತೀನಿ. ಥ್ಯಾಂಕ್ ಯು ಅಕ್ಕ ಅನು ಅವರೇ, ಹಾಗೂ ನಿಮ್ಮ ಇಡೀ ತಂಡಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಚಿತ್ರಗಳಿಗೆ ನಿಮ್ಮ ಬೆಂಬಲ ಇದೇ ತರ ನಿರಂತರವಾಗಿರಲಿ ಸರ್. ಎಲ್ಲ ಕಡೆ ಬರುತ್ತೆ, ನಿಜವೂ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಜೋರಾಗಿ ಚಪ್ಪಾಳೆ ಭವಾಂಶ್ ಅವರಿಗೆ. ಥ್ಯಾಂಕ್ ಯು ಸರ್. ಈಗ ಚಿತ್ರದ ಕುರಿತಾಗಿ, ಅವರ ಪಾತ್ರದ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಬೇಕಾದ್ರೆ ಹಂಚ್ಕೋಬೋದು ಮೇಡಮ್. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಭವ್ಯ ಮೇಡಮ್? ಎಲ್ರಿಗೂ ನಮಸ್ಕಾರ. ಇವತ್ತು ಟ್ರೈಲರ್ ಲಾಂಚಿಂಗ್ ತುಂಬ ಖುಷಿ ಆಯಿತು. ನಾವು ಮಾಡಿದ ಚಿತ್ರ ಇವತ್ತು ಈಗಾಗಲೇ ಎಲ್ಲರೂ ನಾವು ನೋಡಿದ್ದೀವಿ. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಹಾಗೂ ನಮ್ಮ ಗುರುದತ್ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ನಾನು ಈ ಚಿತ್ರದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಈಗಾಗಲೇ ನೀವು ನೋಡಿದ್ರಿ ಯಾವ ಥರ ಪಾತ್ರ ಅದು ಅಂದ್ಬಿಟ್ಟು, ತುಂಬ ಸೆಂಟಿಮೆಂಟ್ ಕ್ಯಾರೆಕ್ಟರು. ಒಂದು ಸ್ಟೂಡೆಂಟ್ಗೆ ತಾಯಿಯಾಗಿ ಅವಳ ಲಾಸ್ಟಲ್ಲಿ ಎಲ್ಲ ಒಂದು ರೆಸ್ಪಾನ್ಸಿಬಿಲಿಟಿನ ನಾನು ಮೇಡಮ್ ಕೊಡ್ತೀನಿ. ಶಿ ಈಸ್ ಎ ಟೀಚರ್.
ಅವ್ರಿಗೆ ಕೊಡ್ತೀನಿ. ಅವಳನ್ನ ನೋಡ್ಕೊಳ್ಳೋ ಒಂದು ಜವಾಬ್ದಾರಿ. ಒಂದು ಮನ ಮಿಡಿಯುವಂಥ ಸನ್ನಿವೇಶಗಳು, ಸಾಂಗ್ಸು ತುಂಬ ಚೆನ್ನಾಗಿ ನಿರ್ದೇಶಿಸಿದ್ದಾರೆ ಗುರುದತ್ ಅವರು. ನಮ್ಮ ವಿನಯ್ ಫೋಟೋಗ್ರಾಫರ್ ತುಂಬ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ ಎಲ್ಲರೂ. ಮ್ಯೂಸಿಕ್, ಡೈಲಾಗ್ಸ್, ಸಾಗತಿ ಎಲ್ಲವೂ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಮೀಡಿಯಾದವರೆಲ್ಲರೂ ಈ ಚಿತ್ರವನ್ನು ನೋಡಿ ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹಾಗೂ ನಮ್ಮ ಮೇಡಮ್ ಇವತ್ತು ಪ್ರಿಯಾಂಕಾ ಅಭಿನಯ ಅಪ್ಸರೆ ಅಂತ ಇವತ್ತು ಅವರಿಗೆ ಎಲ್ಲರೂ ಸನ್ಮಾನ ಮಾಡಬೇಕು. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ಯು. ತುಂಬ ಫ್ರೆಂಡ್ಲಿ ಅವರು, ನೋ ಆ್ಯಟಿಟ್ಯೂಡ್. ಶಿ ಇಸ್ ವೆರಿ ಫ್ರೆಂಡ್ಲಿ, ಡೌನ್ ಟು ಅರ್ತ್, ನೈಸ್ ಟು ವರ್ಕ್ ವಿತ್ ಹರ್. ಗಾಡ್ ಬ್ಲೆಸ್ ಹರ್. ಫ್ಯೂಚರಲ್ಲಿ ನಮ್ಮ ಪಿಕ್ಚರಲ್ಲಿ ಮಾಡೋಣ ನಾವು. ಹಾಗೂ ಒಳ್ಳೆ ಟೀಮು ಇದು. ವಿ ಹ್ಯಾಡ್ ಎ ಗುಡ್ ವರ್ಕ್ ಎಕ್ಸ್ಪೀರಿಯನ್ಸ್ ರಿಯಲಿ. ನಿಮ್ಮೆಲ್ಲರಿಗೂ ಗಾಡ್ ಬ್ಲೆಸ್ ಯು. ಚಿತ್ರ ಚೆನ್ನಾಗಿ ಸಕ್ಸಸ್ ಆಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸಿನಿಮಾಗೆ ಯೂಶಲಿ ಯಾರೋ ಒಂದು ಪಕ್ಕ ಕಮರ್ಷಿಯಲ್ ಸಬ್ಜೆಕ್ಟ್ ವಿತ್ ದೊಡ್ಡ ಹೀರೋ ಅನ್ಕೊಂತಾರೆ. ಬಟ್ ಹೀ ಥಾಟ್ ಆಫ್ ಮೀ ಅಂಡ್ ದಿಸ್ ಬ್ಯೂಟಿಫುಲ್ ಸಬ್ಜೆಕ್ಟ್. ನನ್ನನ್ನು ಆಯ್ಕೆ ಮಾಡ್ಕೊಂಡಿರೋದು ಫಾರ್ ಗವರ್ಮೆಂಟ್ ಸ್ಕೂಲ್ ಟೀಚರ್, ಅದು ಕನ್ನಡ. ಸೊ ಐ ಥಿಂಕ್ ನನಗೆ ತುಂಬಾ ಖುಷಿ ಆಯಿತು. ಅದು ತುಂಬ ಚಾಲೆಂಜ್ ಆಗಿ ತೊಗೊಂಡಿದೆ. ಬಿಕಾಸ್ ಇದುವರೆಗೂ ನಾನು ಈ ಥರ ಪಾತ್ರ ಮಾಡಿರಲಿಲ್ಲ. ನಾನು ಒಂದೇ ಮಾತು ಕೇಳಿದೆ, ಡೈಲಾಗ್ಸ್ ಹೇಗೆ, ಬಿಕಾಸ್ ನಾನು ಅಷ್ಟೊಂದು ಸ್ಪಷ್ಟವಾಗಿ ಕನ್ನಡ ಮಾತಾಡೋಲ್ಲ, ನೀವು ನನ್ನ ಜೊತೆಲಿ ಇರಬೇಕು. ಮೇಡಮ್ ನೀವು ಮಾಡ್ತೀರಾ, ನಿಮಗೆ ತುಂಬ ಸೂಟ್ ಆಗುತ್ತೆ, ನೀವೇ ಬೇಕು ನನಗೆ ಅಂತ ಹೇಳಿ ನನಗೆ ಕನ್ವಿನ್ಸ್ ಮಾಡಿ ನಾವು ಗವರ್ಮೆಂಟ್ ಸ್ಕೂಲ್ ಒಳಗೇನೆ ಹೋಗಿ ಶೂಟ್ ಮಾಡ್ತೀವಿ. ಸೊ ಒಂದು ನನಗೇನೋ ಧೈರ್ಯ ತುಂಬಿಸಿ ಒಂದು ಬ್ಯೂಟಿಫುಲ್ ಮೂವಿ ಮಾಡಿದ್ದಾರೆ. ನಿಜವಾಗ್ಲೂ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಔಟ್ಪುಟ್. ಬಿಕಾಸ್ ನಾನು ತುಂಬ ಮೂವೀಸ್ ಮಾಡ್ತಾ ಇದ್ದೀನಿ, ಬಟ್ ನನಗೆ ತುಂಬ ಖುಷಿ ಆಗುತ್ತೆ ಇಂಥ ಕ್ಯಾರೆಕ್ಟರ್ಸ್ ಮಾಡಿದಾಗ, ವಿಚ್ ಆ್ಯಕ್ಚುಲಿ ಸೆಸ್ ಸಮಥಿಂಗ್ ಅಬೌಟ್ ಸೊಸೈಟಿ, ವಿಚ್ ರೆಪ್ರೆಸೆಂಟ್ಸ್ ವಾಟ್ಸ್ ಹ್ಯಾಪನಿಂಗ್ ಟುಡೇ ಇನ್ ದ ವರ್ಲ್ಡ್. ಆ್ಯಂಡ್ ನನಗೆ ಆ್ಯಕ್ಚುಲಿ ಮಕ್ಕಳ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯಿತು. ದೇ ಆರ್ ಸೋ ಕ್ಯೂಟ್. ಅವ್ರ ಹತ್ರ ತುಂಬ ಕಲ್ತಿದ್ದೀನಿ. ಇಡೀ ಕಾಸ್ಟ್ ಆ್ಯಂಡ್ ಕ್ರೂ, ನಮ್ಮ ಪ್ರೊಡ್ಯೂಸರ್ಸು ಜಗದೀಶ್ ಅವರು, ಆನಂದ್ ಅವರು, ನೀಲಕಂಠ ಸ್ವಾಮಿ ಅವರು ಜೊತೆಲಿ ಇದ್ರು. ತುಂಬ ಬೆಂಬಲಿಸಿದ್ರು ಥ್ರೂ ಔಟ್ ದ ಫಿಲ್ಮ್. ಬಿಕಾಸ್ ತುಂಬ ಚಾಲೆಂಜಸ್ ಫೇಸ್ ಮಾಡಿದ್ದೀವಿ. ದಿಸ್ ವಾಸ್ ಇನ್ ಅಂಡ್ ಔಟ್ ಕೋವಿಡ್. ಗವರ್ಮೆಂಟ್ ಸ್ಕೂಲ್ ಹತ್ರ ಪರ್ಮಿಷನ್ ಸಿಗ್ತಾ ಇರಲಿಲ್ಲ ನಮಗೆ. ಆದರೂ ಅಲ್ಲಿ ಮಾಡಲೇಬೇಕು. ಬಿಕಾಸ್ ಆ ಕಂಡೀಷನಲ್ಲಿ ನಾವು ಶೂಟ್ ಮಾಡಬೇಕು, ಅದೇ ಫೀಲ್ ಬೇಕು ನಮಗೆ ಅಂತ ಹೋಗಿ. ಟೆಕ್ನಿಕಲಿ ಕೂಡ ನಮ್ಮ DOP ನಾಗರಾಜ್ ಅವರು, ವಿ ಯೂಸ್ ದ ಬೆಸ್ಟ್ ಕ್ಯಾಮ್ರಾ, ವಿ ಯೂಸ್ ARRI 3 ಆ್ಯಂಡ್ ಬೆಸ್ಟ್ ಟೆಕ್ನಿಕಲ್ ಟೀಮ್ ಇತ್ತು ನಮಗೆ. ಸೊ ತುಂಬ ರಿಯಲಿಸ್ಟಿಕ್ ಆಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಕಿರಣ್, ನಿಮ್ಮ ಡೈಲಾಗ್ಸು ಆ್ಯಂಡ್ ವಿತ್ ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಇದೆ ಮೂವಿನಲ್ಲಿ. ಮಕ್ಕಳದ್ದು ಕಾಮಿಡಿ ಅದ್ಭುತ. ಆಗಿ ಒಂದು ಸ್ಮಾಲ್ ಝಲಕ್ ನೋಡಿದ್ದೀರಾ ನೀವು ಟ್ರೇಲರಲ್ಲಿ. ಬಟ್ ಉತ್ತರ ಕರ್ನಾಟಕದ್ದು ಕಾಮಿಡಿ ಸಖತ್ತಾಗಿ ಮಾಡಿದ್ದಾರೆ. ಸೊ ಐ ಲೈಕ್ ಥ್ಯಾಂಕ್ ಆಲ್ ದ ಕಿಡ್ಸ್, ಅನ್ಮೋಲ್, ಸೃಷ್ಟಿ, ಶ್ರುತಿ, ಯು ಗೈಸ್ ಹ್ಯಾವ್ ಡನ್ ಬ್ಯೂಟಿಫುಲಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಾಯಿ ಸರ್ವೇಶ್ ಅವರು ಕೂಡ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಸರ್, ಶ್ರೀಧರ್ ಸರ್, ಐ ಡೋಂಟ್ ನೋ ಹೌ ಮೆನಿ ಮೂವೀಸ್ ವೀವ್ ಡನ್ ಟುಗೆದರ್. ಟು ಮೆನಿ, ಜಾಸ್ತಿ ಆಗಿಬಿಟ್ಟಿದೆ ಅನ್ಸುತ್ತೆ ಆಲ್ರೆಡಿ. ಸೊ ಐ ಆಮ್ ಲೂಸಿಂಗ್ ಕೌಂಟ್. ಐ ಥಿಂಕ್ 5th or 6th ಮೂವಿ ವಿತ್ ಯು. ಡ್ಯಾನಿ ಗುಟ್ಟಪ್ಪ ಅವರು, ವಾಟ್ ಅನ್ ಅಮೇಝಿಂಗ್ ಪ್ರೆಸೆನ್ಸ್. ಬಂದ ತಕ್ಷಣ ವಾವ್ ಅನ್ಸುತ್ತೆ ಸ್ಕ್ರೀನ್ನಲ್ಲಿ. ಥ್ಯಾಂಕ್ ಯು ಸರ್ ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಅಪ್ಪನ್ ಅವರು ಫಾರ್ ದ ಟೈಮಿಂಗ್ಸ್. ಸರ್, ನೀವು ಎಲ್ಲರೂ ಸೇರಿ ಒಂದು ಒಳ್ಳೆ ಟೀಮ್, ಒಂದು ಒಳ್ಳೆ ಔಟ್ಪುಟ್ ಬಂದಿದೆ. ಖಂಡಿತ ನೀವೆಲ್ಲರೂ ಸಪೋರ್ಟ್ ಮಾಡಿ. ಬಿಕಾಸ್ ಈ ಥರ ಚಿತ್ರಗಳನ್ನ ನೀವು ಸಪೋರ್ಟ್ ಮಾಡಿದರೆ ನಾವು ಯೋಚನೆ ಮಾಡ್ಬೋದು ದಟ್ ವಿ ಕ್ಯಾನ್ ಡೂ ಅದರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮೂವೀಸ್ ಇನ್ ಕನ್ನಡ ಅಂತ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಭಿಮಾನಿಗಳಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಬ್ಯೂಟಿಫುಲ್ ಟೈಟಲ್. ನಾನು ಇಮೋಷನಲ್ ಆಗ್ತೀನಿ ತುಂಬ ಮಾತಾಡಿದರೆ, ಬಟ್ ಐ ಆಮ್ ಆಲ್ವೇಸ್ ವಿತ್ ಯು. ಆ್ಯಂಡ್ ನಿಮ್ಮ ಪ್ರೀತಿಯಿಂದನೇ ನಾನಿಲ್ಲಿ ಇವತ್ತು ಕೂಡ ಆಫ್ಟರ್ 25 years ಐ ಆಮ್ ಇನ್ ದ ಇಂಡಸ್ಟ್ರಿ ಸ್ಟಿಲ್ ಬಿಕಾಸ್ ಆಫ್ ಯು ಆ್ಯಂಡ್ ಯುವರ್ ಲವ್. ಆ್ಯಂಡ್ thank you so much everyone. Thank you.